ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫಾರ್ ಖಾನ್. ಇದರದ ಪ್ರಮುಖ ಸುದ್ದಿಗಳು. ಹಾಗೂ ಊರಿನ ಎಲ್ಲ ದೇವರ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಕೂತಿರುವ ಪುರಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಕೌನ್ಸಿಲ್ ಮೆಂಬರ್ಸಿಗೂ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ನನ್ನ ಬಸ್ ಡಿಪೋ ಸ್ಟಾಫ್ ಅವರಿಗೂ ಹಾಗೂ ಎಲ್ಲ ನನ್ನ ಸ್ನೇಹ ಮಿತ್ರರಿಗೂ ಹಾಗೂ ಎಲ್ಲ ನನ್ನ ಯುವಕರಿಗೂ ಕೂಡ ನಮಸ್ಕಾರ. ಇವತ್ತು ಸತೀಶ್ ಪಾಟೀಲ್ ಫೌಂಡೇಶನ್ ಇಂದ ನೀರಿನ ಕ್ಯಾನ್ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ಬಹಳ ಒಂದು ಒಳ್ಳೆಯ ಆಲೋಚನೆ, ಒಳ್ಳೆಯ ಸೂಚನೆ. ಯಾಕೆಂದ್ರೆ ಇವತ್ತು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡ್ಬೋದು, ಇದರ ಒಂದು ಆಚರಣೆ ಎಲ್ಲೂ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಬಂದಾಗ, ಬಿಸಿಲು ಕಾಲದಲ್ಲಿ ಬಂದಾಗ ಎಲ್ಲ ಬಸ್ಸಲ್ಲಿ ನೀರಿನ ವ್ಯವಸ್ಥೆ ಬಂದಾಗ ಬಹಳಷ್ಟು ಜನ ಸಮಸ್ಯೆ ಇದೆ. ಸೊ ಆ ಒಂದು ಸಮಸ್ಯೆದಲ್ಲಿ ನಮ್ಮ ಸತೀಶ್ ಪಾಟೀಲ್ ಫೌಂಡೇಶನ್ ಮಾಡ್ತೀರಂದ್ರೆ ದಯವಿಟ್ಟು ಅವ್ರಿಗೆ ಜೋರಾಗಿ ಚಪ್ಪಾಳೆ ಅಂತ. ಯಾಕೆಂದ್ರೆ ನಾನು ಸತೀಶ್ ಅಣ್ಣವರೆಲ್ಲ 3-4 ವರ್ಷದಿಂದ ಬಹಳ ಆತ್ಮೀಯರು. ಯಾಕಂದ್ರೆ ಅವರು ಅಯ್ಯಪ್ಪ ಸ್ವಾಮಿ ಫೌಂಡೇಶನ್ ಟ್ರಸ್ಟಿ ಕೂಡ ಅವರ ಅಧ್ಯಕ್ಷರು. ಸೊ ಹಾಗಾಗಿ ನಮಗೆ ಬಹಳ ಫ್ರೆಂಡ್ಶಿಪ್ ಹಂಗೆ ಇದೆ ನಮ್ದು. ಸೊ ನನಗೆ ಯಾವಾಗಲೂ ಹೇಳ್ತಿರ್ತಾರೆ. ನಾನು ಮೊನ್ನೆ ಕೇಳಿದೆ, ಏನಣ್ಣ ಹಿಂಗ್ ಬಂತು ಈ ಮೈಂಡಲ್ಲಿ ಅಂದಾಗ, ಇಲ್ಲ ನಾನು ಪ್ರತಿ ವರ್ಷ ನಾನು ನನ್ನ ಸ್ಯಾಲ್ರಿದಲ್ಲಿ ಇಷ್ಟಂತ ನನ್ನ ಸ್ಯಾಲ್ರಿ ನಾನು ಸೈಡಿಗೆ ಇಟ್ಟು ನಾನು ಬಸ್ ವ್ಯವಸ್ಥೆಗೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅದು ಆಕ್ಚುಲಿ ಬಹಳ ಖುಷಿ ಆಯ್ತು. ಯಾಕಂದ್ರೆ ಎಲ್ಲರಿಗೂ ಒಂದು ಆಲೋಚನೆ ಬರಲ್ಲ. ಯಾಕಂದ್ರೆ ಎಷ್ಟೋ ಜನ ಸ್ಯಾಲ್ರಿಗೆ ಬಂದಾಗ ಅವ್ರದೇ ಒಂದು ಸಮಸ್ಯೆಗಳಿರ್ಬೋದು, ಎಲ್ಲರದೊಂದು ಯಾವ್ದೋ ಒಂದು ಸಮಸ್ಯೆ ಇರ್ತಾರೆ, ಅವ್ರದ್ದು ಒಂದು ಭಾಗದಲ್ಲಿ ಇರ್ತಾರೆ. ಬಟ್ ನಮ್ಮ ಸತೀಶ್ ಅಣ್ಣ ನೋಡಿದ್ರೆ ಅವ್ರ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಇರ್ಬೋದು, ಅಧ್ಯಕ್ಷರಾದ್ಮೇಲೆ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬಹಳಷ್ಟು ಬದಲಾವಣೆ ಆಗಿದೆ. ನಮ್ಮ ಅಯ್ಯಪ್ಪ ಸ್ವಾಮಿ ಕೂಡ ಇದ್ದಾರೆ. ಅವರೆಲ್ಲೇ ಹೋದ್ರು ಕೂಡ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ದೇವರು ಒಳ್ಳೆ ಆಶೀರ್ವಾದ ಕೊಡಲಿ, ಕುಟುಂಬಕ್ಕೆ ಒಳ್ಳೆ ಆಶೀರ್ವಾದ ಕೊಟ್ಟು ಈ ತರ ಒಳ್ಳೊಳ್ಳೆ ಕೆಲಸ ಮಾಡಿ ನಿಮ್ ಜೊತೆ ನಾವು ಯಾವತ್ತೂ ಇರ್ತೀವಿ. ಯಾಕೆ ಇರ್ತೀವಿ ಅಂದ್ರೆ, ಯಾರೇ ಇರ್ಲಿ ಸಮಾಜ ಸೇವೆಗೆ ಯಾರು ಮಾಡ್ತಾರೆ ಅವ್ರ ಜೊತೆ ನಾನು ಯಾವತ್ತೂ ಇರ್ತೀನಿ. ಯಾಕಂದ್ರೆ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆದ್ಮೇಲೆ ನನ್ನ ಸೂಚನೆ ಕೂಡ ಅದೇ ಅವಶ್ಯಕ ಇತ್ತು. ನಾವು ಸೀನಿಯರ್ ಕ್ರಿಕೆಟ್ ವತಿಯಿಂದ ಇಲ್ಲಿ ಕ್ಯಾಬಿನೆಟ್ ನಾವು ಕೊಡಿಸಿದ್ದೇವೆ ಅಂತ ಹೇಳಿ ತಮ್ಮಲ್ಲಿ ಹೇಳ್ತಿದ್ದೇನೆ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ದೃಶ್ಯ ಮಾಧ್ಯಮದ ನಮ್ಮ ಗಫೂರ್ ಅವರು ಮತ್ತು ಸರ್ ಸತೀಶ್ ನಮಸ್ಕಾರ. ಈಗ ಸತೀಶ್ ಫೌಂಡೇಶನ್ ವತಿಯಿಂದ ಏನೋ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ರೆ, ಏನಿದೆ ಇವತ್ತು ಏನಾಗಿದೆ, ನಮ್ಮ ಬಸ್ಗಳಲ್ಲಿ ಏನಾಗ್ತಾ ಇದೆ, ಸಾರ್ವಜನಿಕರಿಗೆ ನೀರಿನ ತೊಂದರೆ ಆಗಬಾರ್ದು. ಸಿಕ್ಕಾಪಟ್ಟೆ 40+ ಡಿಗ್ರಿ ಟೆಂಪರೇಚರ್ ಇವತ್ತು ಬರ್ತಾ ಇರೋದ್ರಿಂದ ನೀರಿನ ಸಮಸ್ಯೆ, ನೀರಿನ ಅಭಾವ ಬಹಳ ಉಂಟಾಗೋದು ಬಸ್ಗಳಲ್ಲಿ, ಪ್ರಯಾಣದಲ್ಲಿ. ಸ್ಕೂಲ್ ರಜೆ ಬೇರೆ ಬಿಡ್ತಾ ಇದೆ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗುತ್ತೆ. ಆ ಒಂದು ಉದ್ದೇಶಕ್ಕೆ ಏನ್ ಮಾಡಿದ್ವಿ, ಪ್ರತಿಯೊಂದು ಬಸ್ಸಲ್ಲಿ ಒಂದು ನೀರಿನ ಕ್ಯಾನ್ ಇರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಬಸ್ಸಿಗೆ ಕೂಡ ಒಂದೊಂದು ನೀರಿನ ಕ್ಯಾನ್ ವ್ಯವಸ್ಥೆ ಡಿಪೋಕ್ ಮಾಡ್ಬಿಟ್ಟು ಅಗ್ರಿಬೊಮ್ಮನಹಳ್ಳಿ ನಿಮ್ಮ ಫೌಂಡೇಶನ್ ವತಿಯಿಂದ. ಸತೀಶ್ ಪಾಟೀಲ್ ಫೌಂಡೇಶನ್ ವತಿಯಿಂದ. ಹೇಗೆ ಅದನ್ನ ಮಾಡ್ತಿದ್ರ ಅಂತ ಈಗ ಹೆಂಗ್ ಮಾಡ್ತೇವೆ ಅಂದ್ರೆ, ನನ್ನೇನು ದುಡಿತಾ ಇದೀನಲ್ಲ ವೈಯಕ್ತಿಕವಾಗಿ ಯಾರ ಸಹಕಾರ ಇರಲ್ಲ. ನನ್ನ ಏನ್ ದುಡಿಮೆಯಿಂದ ನಾನೊಂದು ಒಂದು ಭಾಗ ಅಂತ ನಾನು ಸಮಾಜ ಸೇವೆಗೆ ಇಟ್ಟಿರುತ್ತೆ. ಅದನ್ನ ಪ್ರತಿ ವರ್ಷ ಒಂದೊಂದು ಇದ್ರಲ್ಲಿ ಮಾಡ್ತಾ ಇರ್ತೀನಿ. ಹೋದ್ಸಲ ಎಲ್ಲ ಏನೋ ಮಾಡಿದ್ರಿ ಇದಕ್ಕೆ, ಹಸುಗಳಿಗೆ ಅಲ್ಲಿಗೆ ಸಾಕಷ್ಟು ಅದನ್ನ ಹೇಳ್ಬಾರ್ದು, ನಾವು ಮಾಡಿರೋದು ಕೆಲವೊಂದು ಆ ತರದ್ದೇನಿಲ್ಲ. ಇದೊಂದು ವಿಶೇಷವಾಗಿ ಒಂದು ತಲೆಗೆ ಬಂತು ಈ ವರ್ಷ ಮಾಡೋಣ ಅಂತ. ಪ್ರತಿಯೊಂದು ಬಸ್ಸಿಗೆ ಒಂದೊಂದು 76 ಬಸ್ಸಿಗೆ 76 ಬಸ್ನಲ್ಲಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ. ಸೊ ಅದೇ ತರ ಇಲ್ಲಿ ನೀರಿಂದ ಒಂದು ಪ್ಲಾಂಟ್ ಇರ್ಲಿಲ್ಲ ಅಂತ ಹೇಳಿದ್ರೆ, ಅದು ಕೂಡ ಅಧ್ಯಕ್ಷರು ಮನವಿ ಕೊಟ್ಟಿದ್ದಾರೆ ಡಿಪೋದಲ್ಲಿ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ. ಆರ್ಒ ಪ್ಲಾಂಟ್ ಇಲ್ವಾ ಇಲ್ಲಿ ಆರ್ಒ ಪ್ಲಾಂಟ್ ಇಲ್ಲ ಡಿಪೋದಾಗ, ಮೊದಲಿಂದಲೂ ಇಲ್ವಾ? ಮುಂಚೆಯಿಂದನೂ ಇಲ್ಲ. ಸೊ ಅದು ಕೂಡ ಡಿಪೋದವರು ಮನವಿ ಮಾಡಿದ್ದಾರೆ ಪುರಸಭಾಧ್ಯಕ್ಷರಿಗೆ. ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲೇ ಆರ್ಒ ಪ್ಲಾಂಟ್, ಇಲ್ಲೇ ನೀರು ತುಂಬ್ಕೊಂಡಂಗೆ ಆಗ್ಲಿ ಅನ್ನೋದು ನಮ್ಮ ಆಶಯ. ಸೊ ಇದು ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗ್ಲಿ ಅಂತ. ಒಳ್ಳೆ ಕೆಲಸ ಸತೀಶ್, ತುಂಬಾ ಧನ್ಯವಾದಗಳು. ಶುಭಾಶಯಗಳು. ಗಫೂರ್ ಭಾಯಿ ಅವರು ಪ್ರತಿ ಹಂತದಲ್ಲೂ ನಮ್ಮ ಸಪೋರ್ಟಿಗೆ ಅದರ ಬೆನ್ನಿನಿಂದ ಯಾವತ್ತೂ ನಿಮ್ ಸಪೋರ್ಟ್ ಇರ್ತೀವಿ ನಾವು. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಷ್ಟೋ ಮಂದಿ ದೇವಸ್ಥಾನಗಳು ನೋಡಿದ್ದಿಲ್ಲ, ಎಷ್ಟೋ ಮಂದಿ ಆ ದೇವ್ರಿಗೆ ಹೋಗ್ಬೇಕು, ಈ ದೇವ್ರಕ್ಕ ಮತ್ತೆ ಬೇಲೂರಿಗೆ ಮತ್ತೆ ಬದಿಗೆ ಹೋಗ್ಬೇಕು ಅಂತ ಬಹಳ ಮಂದಿ ಆಸೆ ಇರ್ತೈತಿ. ಆರ್ಥಿಕ ಪರಿಸ್ಥಿತಿಯಿಂದ ಹೇಳಿದ್ರೆ ಅಷ್ಟಕ್ಕೆ ಅಲ್ಲಿಗೆ ಮುಟ್ಕೊಂಡ್ಬಿಡ್ತೈತಿ. ಇವತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಸರ್ಕಾರ ಅದನ್ನೆಲ್ಲ ಅವಕಾಶ ಮಾಡಿಕೊಟ್ಟಿದೆ. ಆಮೇಲೆ ನಮ್ಮ ಈ ಡಿಪೋ ನಮ್ಮ ಸುತ್ತಮುತ್ತ ಇಲ್ಲಿ ಸಿಟಿಯಲ್ಲಿ ಪ್ರಾಬ್ಲಮ್ ಕಡಿಮೆ, ಹಳ್ಳಿಗಳಲ್ಲಿ ಇನ್ನೂ ಬಸ್ಸಿನ ಕೊರತೆ ಬಹಳ ಇದೆ. ಬಸ್ಸಿನ ಕೊರತೆ ನಮ್ಮ ತಬ್ಬಳೆ ಬಾಗ್ ಇರ್ಬೋದು, ಅನ್ಸಿಕಡಿ ಇರ್ಬೋದು, ಯಾಕಂದ್ರೆ ಅಟ್ ಎ ಟೈಮ್ ಎಲ್ಲರೂ ಆಗ್ತದೆ. ಯಾಕಂದ್ರೆ ಅಟ್ ಎ ಟೈಮ್ 10 ಗಂಟೆ ಸುಮಾರು ಸ್ಕೂಲ್ ಹುಡುಗರು ಬರ್ತಾವೆ.
ಮತ್ತೆ ಅಗರಮುಂಬಳಿ ತಮ್ಮಳಿಂದ ಹಳ್ಳಿಯಿಂದ ಅಗರಮುಂಬಳಿ ಬರೋ ಜನ ಜಾಸ್ತಿ. ಆಮೇಲೆ ಸಾಯಂಕಾಲ ಹೆಂಗಂದ್ರೆ ಹಳ್ಳಿಗೆ ಹೋಗೋ ಜನ ಜಾಸ್ತಿ ಇರ್ತೈತಿ. ಆಮೇಲೆ ಅದೇ ರೀತಿ ಸ್ಕೂಲ್ ಮನೆಗೆ ಹೋಗ್ತಂತ ಹುಡುಗರು ಜಾಸ್ತಿ ಇರ್ತಾವೆ. ನಮ್ಮ ಏನಿಗೆ ಬಸ್ಗಳು ಇನ್ನೂ ಹೆಚ್ಚಿನ ರೀತಿ ಬಸ್ಗಳು ಆಗ್ಬೇಕು. ಆಗಿ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಪ್ರತಿಯೊಂದು ಬಸ್ನಲ್ಲಿ 60 ಸೀಟ್ ನಂಬರ್ 80-90 ಪ್ರಯಾಣಿಕ ಸಂಖ್ಯೆ ಇರ್ತೈತಿ. ಆಮೇಲೆ ಈಗಂತ ಯಾರು ಟಾಪ್ನಾಗ ಹತ್ಸಕ್ಕೆ ಯಾರು ಅಲೋ ಮಾಡಲ್ಲ. ಟಾಪ್ನಾಗ ಅಲೋ ಮಾಡಿದ್ರೆ ಅಲ್ಲಿಂದ 50 ಮಂದಿ ಕೂರ್ತಿರ್ತಾರೆ. ಆದ್ರೆ ಏನಂದ್ರೆ ಇಂಥ ಪರಿಸ್ಥಿತಿ ಹಿಂಗೈತಿ. ಅದಕ್ಕೆ ಅಂದ್ರೆ ಇನ್ನೂ ಹೆಚ್ಚಿನ ಬಸ್ಗಳಾಗಿ ನಮ್ಮ ಸುತ್ತಮುತ್ತಲಿಗೆ ನಮ್ಮ ಡಿಪೋ ಏನು ಒಳ್ಳೆ ಹೆಸರು ಅಂತಲ್ಲ, ಜನರಿಗೆ ಸತಿ ಒಂದು ಸುವ್ಯವಸ್ಥೆ ಸಾರಿಗೆ ವ್ಯವಸ್ಥೆಯನ್ನ ಜನರಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆಯ ಸಂದರ್ಭದಲ್ಲಿ ಸತೀಶ್ ಪಾಟೀಲ್ ಫೌಂಡೇಶನ್ ಒಂದು ಒಳ್ಳೆ ಕೆಲಸ ಮಾಡಿ ಇವತ್ತು ಮಾತಾಡೋ ಅವಕಾಶ ಮಾಡಿಕೊಟ್ರೆ ಅವರಿಗೂ ತಮಗೆ ಒಂದಿಸ ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಪತ್ರೇಶ್ ಹೇಳ್ರಿ. ಆತ್ಮೀಯರೇ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಎಡಿಸಿ ಕಾಡಿತ್ತು ಶಿವನಡಂಗರು ಅಂತೇಳಿ ಒಂದು ಬಸವಣ್ಣವರ ವಚನ ಇದೆ. ಅದಕ್ಕೆ ಅಪವಾದ ಅನ್ನಂತೆ ಮಾನ್ಯ ನಮ್ಮ ಯುವ ಮಿತ್ರ ಸತೀಶ್ ಪಾಟೀಲ್ ಇವತ್ತು ಸತೀಶ್ ಪಾಟೀಲ್ ಫೌಂಡೇಶನ್ ಮೂಲಕ ಅನೇಕ ಸಮಾಜಮುಖಿ ಕಾರ್ಯಗಳನ್ನ ಮಾಡೋ ಮೂಲಕ ಇವತ್ತು ಈ ಅಗರಮುಂಬಳಿಯಲ್ಲಿ ಅವರು ವಿಶಿಷ್ಟವಾಗಿ ಒಬ್ಬ ಯುವಕ ಹೇಗಿರಬೇಕು ಅನ್ನೋದಕ್ಕೆ ಒಬ್ಬರು ಮಾದರಿ ಅವರು. ಈಗ ಹಿಂದೆ ನಮ್ಮಲ್ಲಿ ಇಲ್ಲೇ ಒಂದು ವೀರಶೈವ ಕಲ್ಯಾಣ ಮಂಟಪ ಕೂಡ ಹಿಂಗೆ ಅರ್ಧಕ್ಕಾಗಿತ್ತು. ಅದನ್ನು ಕೂಡ ಎಲ್ಲಾ ಯುವಕರನ್ನ ಸಂಘಟಿಸಿ ಇವತ್ತು ಅದನ್ನ ತಾರ್ಕಿಕ ಅಂತ್ಯಕ್ಕೆ ತರಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಇವತ್ತು ಮಾನ್ಯ ತುಕಾರಾಮ್ ಸರ್ ಅವರು ಕೂಡ ಅದಕ್ಕೆ ಒಂದು ಅನುದಾನ ಹಾಕಿ ಇವತ್ತು ಭೀಮನಾಯಕ್ ಸಾಹೇಬ್ರು ಅವರೆಲ್ಲರ ಒಂದು ಒತ್ತಾಸೆಯ ಫಲವಾಗಿ ಇವತ್ತು ಒಂದು ಕಲ್ಯಾಣ ಮಂಟಪ ಕೂಡ ಆಗ್ತಾ ಇದೆ. ಅದರಲ್ಲಿ ಇತನ ಶ್ರಮ ಕೂಡ ನಮ್ಮ ಸತೀಶ್ ಅವರ ಶ್ರಮ ಕೂಡ ಬಹಳ ಇದೆ. ಯಾಕಂದ್ರೆ ಸಾಮಾಜಿಕ ಮತ್ತು ಸಮಾಜಮುಖಿ ಕೆಲಸಗಳನ್ನ ಜವಾಬ್ದಾರಿ ತಗೊಂಡು ಮಾಡೋದಿದೆಯಲ್ಲ, ನೂರಾರು ಮಂದಿ ಹೊರಗಿನವ್ರನ್ನ ಕರ್ಕೊಂಡು ಅವರೆಲ್ಲ ನೂರಾರು ಆಲೋಚನೆಗಳು, ನೂರಾರು ಮನಸ್ಸುಗಳು, ನೂರಾರು ಭಿನ್ನಾಭಿಪ್ರಾಯಗಳು ಇರೋದನ್ನ ಒಟ್ಟುಗೂಡಿಸಿ ಮಾಡುವಂಥದ್ದು ಅದು ಎಲ್ಲರಿಗೂ ಆಗಲ್ಲ. ಸತೀಶ್ ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ಇವತ್ತೇನು ಬೇಸಿಗೆ ಸಮಯದಲ್ಲಿ ವಿಶೇಷವಾಗಿ ಜನರಿಗೆ ದಾಹ ಇರೋದನ್ನ ಮನಗಂಡು ಇವತ್ತು ನೀರು ಕೊಡುವಂತ ಕ್ಯಾನ್ ಕೊಡೋ ಮೂಲಕ ಒಂದು ಅಳಿಲು ಸೇವೆ, ಇದು ನೋಡಿದ್ರೆ ಅಳಿಲು ಸೇವೆನೆ. ಬಟ್ ಆದ್ರೆ ಯಾವ ಸಂದರ್ಭದಲ್ಲಿ ಅದನ್ನು ಕೊಡಬೇಕು ಅನ್ನೋದು, ಯಾವ ಸಂದರ್ಭದಲ್ಲಿ ಅದಕ್ಕೆ ಬೆಲೆ ಬರ್ತದೆ ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡಿದ ಸತೀಶ್ ಪಾಟೀಲ್ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು.